ಬಾಬಾ ಸಾಹೇಬ್ ಕೇವಲ ಭಾರತ ಸಂವಿಧಾನದ ಸ್ಫೂರ್ತಿ ಅಲ್ಲ, ಅಮೇರಿಕಾದಲ್ಲೂ ಕೂಡ ಬಾಬಾ ಸಾಹೇಬ್ ಅವರಿಗೆ ಭಾಳ ದೊಡ್ಡ ಬೆಲೆ ಇದೆ. ಅವರಷ್ಟು ಆಳವಾದ ಅಧ್ಯಯನ ಮಾಡಿದ ಉದಾಹರಣೆಗಳಿಲ್ಲ. ಬಾಬಾ ಸಾಹೇಬರು ಸಂವಿಧಾನ ಶಿಲ್ಪಿ, ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೌಲ್ಯಗಳು ನಮಗೆ ಆಳವಾಗಿ ಇಳಿದಿಲ್ಲ. ಇದಕ್ಕೆ ಕಾರಣ ಏನಿರ್ಬೋದು ಸರ್? ಸರ್, ನಾವು ಬಾಬಾ ಸಾಹೇಬರ ಚಿಂತನೆಗಳನ್ನು ಆಳವಾಗಿ ಅಧ್ಯಯನ ಮಾಡಬೇಕು. ಬಾಬಾ ಸಾಹೇಬರನ್ನು ತಲೆ ಮೇಲೆ ಹೊತ್ತಿಸ್ಕೊಂಡು ಏರಿಸ್ಕೊಂಡು ಮೆರೆದರೆ ಬಾಬಾ ಸಾಹೇಬ್ ಚಿಂತನೆಗಳು ನಮಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಬಾಬಾ ಸಾಹೇಬ್ ಚಿಂತನೆಗಳನ್ನು ನಾವು ತಲೆಯ ಒಳಗೆ ಹಾಕೋಬೇಕು. ಹೀಗಿರೋದ್ರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃತಿಗಳನ್ನು ನಾವು ಆಳವಾಗಿ ಅಧ್ಯಯನ ಮಾಡಿದರೆ ಅವರ ವಿಚಾರಧಾರೆ ಏನಿತ್ತು, ಅವರ ಕನಸು ಏನಾಗಿತ್ತು, ಸಮಾಜ ನಿರ್ಮಾಣ ಹೇಗೆ ಕಟ್ಟಬೇಕು, ಪ್ರಬುದ್ಧ ಭಾರತ ನಿರ್ಮಾಣ ಹೇಗೆ ಆಗಬೇಕು, ಮಾನವ ಸಂವೇದನಾಶೀಲ ಒಂದು ಕನಸಾಗಿತ್ತು, ಅದು ನಮಗೆ ಅರ್ಥ ಆಗ್ತದೆ. ಕೇವಲ ನಾವು ಬಾಬಾ ಸಾಹೇಬರ ಜೈ ಭೀಮ್ ಅಂದರೆ ಅವ್ರ ಅರ್ಥ ಆಗಲ್ಲ. ಬಾಬಾ ಸಾಹೇಬರ ಫೋಟೋನ ನಾವು ತಲೆ ಮೇಲೆ ಇಟ್ಕೊಂಡು ಕುಣಿದಾಡಿದ್ರೆ ಬಾಬಾ ಸಾಹೇಬ್ ನಮಗೆ ಅರ್ಥ ಆಗೋಲ್ಲ. ಆದ್ದರಿಂದ ಬಾಬಾ ಸಾಹೇಬ್ ನಮಗೆ ಹೇಳೋದಂದರೆ, ನಾನು ಫೋಟೋಗಳಲ್ಲಿಲ್ಲ, ನಾನು ಭಾವಚಿತ್ರಗಳಿಲ್ಲ, ನಾನು ನನ್ನ ಕೃತಿಗಳಲ್ಲಿದ್ದೇನೆ ಅಂತ ಬಾಬಾ ಸಾಹೇಬ್ ಒಂದು ಕಡೆ ಹೇಳ್ತಾರೆ. ಅದರಿಂದ ಎಲ್ಲ ಜನ ಬಾಬಾ ಸಾಹೇಬರ ವ್ಯಕ್ತಿತ್ವ, ಹಿಮಾಲಯ ಸದೃಶ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅವರೇನು ಒಂದು ವಿದ್ವತ್ಪೂರ್ಣ ಗ್ರಂಥಗಳನ್ನು ಬರೆದಿದ್ದಾರೆ, ಆ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡಿದರೆ ಅವರ ಹಿಮಾಲಯ ಸದೃಶ ವ್ಯಕ್ತಿತ್ವ ನಮಗೆ ಅರಿವಾಗ್ತದೆ.